ಕ್ಲೀನ್ ಎಲ್ಲ ಆಯಿತು ನೋಡಿ, ಈ ಥರ ಕ್ಲೀನ್ ಮಾಡಿದ್ದೀವಿ. ಇನ್ನು ಈ ಬೆಳೆದು ಆಯಿತು. ಎಲ್ಲ ಹಾಕಬೇಕು. ಬರತ್ವಾ ಕಟ್ಟಾಕಿ ನಾವು ಹತ್ರ ಬಂದಿಡಿಬೇಕು. ಕಟ್ಟಾಗಿ ಇಳಿಯದ ಸುರಿತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಈ ಥರ ಅದೇ ರೈತರ ಕಷ್ಟ. ಏನು ಸಪೋರ್ಟ್ ಮಾಡಿರಿ, ನೋಡಿ ಒಳಗೆ ಲೈಕ್ ಮಾಡಿರಿ ಅಂದರೆ ಲೈಕ್ ಮಾಡಲ್ರಿ. ಸರಿ, ನಮ್ಮದು ಯೂಟ್ಯೂಬ್ ಚಾನಲ್ಲು ಇಂಪ್ರೂವ್ ಆಗಲಿ ಅಂದರೆ ನೋಡು, ಹುಳ ಹಣ್ಣಾದ್ಮೇಲೆ ಇರೋದು ಕಷ್ಟ. ಹುಳ ಏನು ಆರಾಮಾಗಿ ಹಣ್ಣು ಮಾಡಿಬಿಡ್ತೀವಿ, ಹುಳನೂ ಬಿಟ್ಬಿಡ್ತೀವಿ. ಕಸು ಸುರಿಯೋದಲ್ಲ ಅದಲ್ಲ ಲಾಸ್ಟ್ ದಿವಸ ಅದೇನೂ ಇಲ್ಲ. ಹತ್ರ ಇದ್ರೆ ಸರಿ, ಇದು ಒಬ್ಬರು ಟ್ಯಾಕ್ಟ್ರ್ ತುಂಬ್ತಾರೆ ಅದು ಸರಿ. ನಾವಿಲ್ಲಿ ಇಲ್ಲೆಲ್ಲ ಲಾಟ್ ಹಾಕ್ಕೊಂಡಿದ್ದೀನಿ, ತೋಟಕ್ಕೆಲ್ಲ ಗೊಬ್ಬರ ಮಾಡಬೇಕಲ್ಲಪ್ಪ. ಅದಕ್ಕೇ ನೋಡಿ ಇಲ್ಲಿ ಹಾಕ್ತೀನಿ. ಓಹೋ, ಬಿದ್ದೈತೆ ಅಡಿಗೆ. ಸರಿ, ಏನಪ್ಪ ಮಾಡೋದು? ನೋಡಿ ಹಿಂಗಾಗೋಯ್ತು, ಹೊರೆ ಅಡಿಗೆ ಬಿದ್ದೈತು. ಬಿಚ್ಕೋಬೇಕಿದ, ಬಿಚ್ಕೋತೀನಿ. ಕಟ್ಟಿಲ್ಲದೆ ಕಟ್ಟೇನೋ ಚೆನ್ನಾಗವೆ, ಪೈಪಿನ ಕಟ್ಟಿವು ಚೆನ್ನಾಗಿ ಬಿಚ್ಕೋಬೋದು, ಹಿಂಗೆ ಎಳ್ಕೊಬೋದು. ಅಡಿಕೆನೆ ಸಕ್ಕೆ ಹೊಡಿತಾ ಇದೆ. ಹತ್ರ ಇದ್ದ ದಸೆಯಿಂದ ಹೆಂಗೋ ಸರಿಯಿತು. ದೂರ ಆಗಿದ್ರೆ ಹಿಂಸೆ ಆಗ್ಬಿಡೋದು. ಹಿಂಗೆ ಹತ್ರನೇ ಮಾಡ್ಕೊಂಡಿದ್ದೀನಿ. ಕಸು ಸುರಿಯೋಕೆ ಹತ್ರನೇ ಮಾಡ್ಕೊಳ್ರಿ, ದೂರ ಇದ್ದರೆ ಹಿಂಸೆ ಆಗೋಯ್ತಿದೆ. ಇನ್ನೊಂದು 2 ಸ್ಟೆಪ್ ಅದೇ ಸಾಗಿಸ್ಬಿಟ್ರೆ ಆಯ್ತು ಇವತ್ತಿನ ಕತೆ. ಆಚೆಯಿಂದ ಬಂದರೆ ಒಳಗಡೆ ಕಾಣಿಸೇವಲ್ತು ಕತ್ಲೆ. ರೆಡಿ ಮಾಡ್ತಾವ್ರೆ ತುಂಬಕ್ಕೆ. ಇನ್ನೊಂದುವರೆ ರೆಡಿ ಮಾಡವ್ರು ನೋಡಿ. ಇಲ್ಲಿ ಇದೆಲ್ಲ ಕ್ಲೀನ್ ಆಯ್ತಿದ್ದು. ಇನ್ನೇನಿದ್ರು ಈ ಕಡೆದದೆ. ಉಳಿನ ಮನೆ ಕಸ ಸುರಿಬೇಕಾದ್ರೆ ಆರಾಮಾಗಿರ್ಬೇಕು. ಕಿರ್ದಾದ್ರೆ ಹಿಂಸೆ ಆಗೋಗಿದೆ ನೋಡಿ. ಆರಾಮ್ ಫ್ರೀ ಆಗಿದ್ರೆ ಹೆಂಗಾರ ಕಸ ಸುರಿಬೋದು, ಹೆಂಗಾರ ಇದು ಮಾಡ್ಬೋದು. ಹಾಗಾದ್ರೆ ಯಾವನಪ್ಪ ಬೇಡ ಕಣಪ್ಪ, ಉಳಿನ ಸೊಬತ್ತೆ ಬೇಡ ಅನಿಸ್ಬಿಡ್ತದೆ. ಇನ್ನೊಂದು ಕಸ ಸುರಿಯುವಾಗ ಕೈ ಗಲೀಜಾಗೋಯ್ತದೆ, ಮೈ ಗಲೀಜಾಗೋಯ್ತದೆ. ಕಡೆಯಪ್ಪ ನಾನು ಏನಪ್ಪ ಮಾಡೋದು ಅಂದರೆ, ಕಸು ಇಲ್ಲೇ ಬಿದ್ದಿರುತ್ತೆ, ಎಲ್ಲ ಇಲ್ಲೇ ಬಿದ್ದಿರುತ್ತೆ. ಅದರದ್ದು ಆಗ್ತಾ ಇರ್ಬೇಕು ಹಿಂಗೆ. ಹಂಗೂ ಒಳಗೆಲ್ಲ ಗೂಡು ಕಟ್ಕೊಬಿಟ್ಟವೆ, ಎಲೆಗೆ ಸುತ್ಕೊಬಿಟ್ಟವೆ. ಒಂದು ತವ ಹಾಕ್ತೀವಿ, ಎಲ್ಲ ಹಿಂಗೆ ತೆಗ್ದು ಹಾಕ್ಲಿ ಗುಡ್ಗೆ ಆಯ್ತಾ. ಇವು ಸೈಕ್ಲಿಗೆ ಸೈಕ್ಲಿಗೆ ತಿರ್ಬೋದು. ಕಸ್ಕಲೆಲ್ಲ ಸುರಿದಾಯ್ತು. ಕೆಳಗಡೆ ಪಿಕ್ಕಿ ಎಲ್ಲ ತುಂಬ್ಕೋಬೇಕು. ಅದಕ್ಕೋಸ್ಕರ ನೋಡಿ ಗಾಡಿ ಮಾಡಿಕೊಂಡಿದ್ದೀವಿ. ಗಾಡಿನ ತೊಳ್ಕೊಯ್ತಾ ಇದ್ದೀನಿ ಒಳಗಿದ. ಗಾಡಿ ಚಕ್ರ ಇದು ಒಂದೇ ಚಕ್ರ ಇದಕ್ಕಿರೋದು. ಬ್ಯಾಲೆನ್ಸ್ ಹಿಡಿಬೇಕಾದ್ರೆ ಕಷ್ಟ. ಅದು ಒಂದು ಸತಿ ಬ್ಯಾಲೆನ್ಸ್ ಕಲ್ತ್ಕೊಬಿಟ್ರೆ ಲಘುಕ್ಕೆಲ್ಲ ಆರಾಮಾಗೆ ತೊಳ್ಕೊಂಡು ಹೋಗ್ಬೋದು. ಎತ್ತಿಡ್ಕೊಂಡು ಸಾಕು, ಅದೇ ಒಯ್ತಾ ಇರ್ತದೆ. ಬನ್ನಿ ಬನ್ನಿ ಪಿಕ್ಕಿ ಯಾರು ಮಂಕ್ರಿಲ್ ವರ್ಕ್ ಆಗಲ್ತು. ಬತ್ತಿ ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ಮಂಕ್ರಿಲ್ ಹತ್ಕೋಸ್ಕರ ಇದನ್ನ ಆಡಿಸ್ಕೊಂಡಿದ್ದೀನಿ. ಈಗ ನಡಿಕೊಂಡು ಇದ್ರೊಳಗೆ ತುಂಬ್ಕೊಳ್ಳೋದು ತೋರಿಸ್ತೀನಿ ಇರಿ ನಿಮಗೆ ಯಾವ ಥರ ಅಂತ. ಪಿಕ್ಕೆಲ್ಲ ತುಂಬ್ಕೊಂಡಿದ್ದೀನಲ್ಲ, ಈಗ ಒಳಗೆ ಗಾಡಿ ಒಳಗೆ ಈ ಥರ ತುಂಬ್ಕೋಬೇಕು. ಇದು ಡೈರೆಕ್ಟ್ ತೋಟಕ್ಕೆ ಹಾಕ್ಬಿಡ್ತೀವಿ. ಒಳ್ಳೆ ಗೊಬ್ಬರ ಇದು. ನೋಡಿದ್ದಲ್ಲ, ಒಳ್ಳೆ ಗೊಬ್ಬರ ತೋಟಗಳಿಗೆ ಹಾಕ್ಬಿಟ್ರೆ ಮಳೆ ಊದಾಗ ನೀರು ಕಟ್ಟಿದಾಗ ಏನು ಸಾರಾಂಶ ಹೋಯ್ತಾ ಇರ್ತದೆ. ಭೂಮಿನೇ ಫಲವತ್ತತೆ ಆಗೋಯ್ತಿದೆ.
ಆ ಥರದೊಂದು ಹುಳಿನ ರೇಷ್ಮೆ ಪಿಕ್ಕೆ ಇದು. ಎಲ್ಲ ತುಂಬಾಯ್ತು, ತೋಟಕ್ಕೆ ಹಾಕ್ಬಿಟ್ಟು ಬರ್ತೀನಿ. ಕಡ್ಡಿ ಕಡ್ಡಿ ರೆಡಿಯಾಗಿ ತೋಟಕ್ಕೆ ಹಾಕ್ಬಿಟ್ಟು ಬರ್ತೀನಿ. ಇರ್ರಿ ಅಲ್ಲಿ ಗಂಟೆ ಸ್ವಲ್ಪ. ಲಾಸ್ಟ್ ಫೈನಲ್ ಆಗಾಯ್ತು, ಎಲ್ಲ ಬಡಿತಾ ಇದ್ದೀನಿ. ಚಂದ ಬರಲಿಲ್ಲ ನೋಡಿ, ಹಿಂಗೆ ಗುಡಿಸ್ತಾ ಇದ್ದೀವಿ ನೋಡಿ. ಈ ಥರ ಕ್ಲೀನ್ ಮಾಡಬೇಕು. ಯಾಕೆ ಬಡ್ದು ಹಿಂಗೆ ಈ ಒಳಗಡೆಯಿಂದ ಜೂಟ ಎಲ್ಲ ಕಚ್ಕೊಂಡ್ಬಿಡ್ತಾವೆ. ಈ ಥರ ಎಲ್ಲ ತೆಗಿಬೇಕು. ಎಲ್ಲ ಗುಡಿಸ್ ಈ ಪಿಚ್ಚೆಗಳೆಲ್ಲ ಸೇರ್ಕೊಂಡ್ಬಿಡ್ತವೆ ಅಂತ, ಎಡೆಗಳೆಲ್ಲ ಸೇರ್ಕೊಂಡ್ಬಿಡ್ತಾವೆ. ಎಲ್ಲ ಎಡೆಗಳಲ್ಲಿ ನೀರು ಬಿಟ್ಟಾಗ ಮನೆ ತೊಳೆದಾಗ ಫೋರ್ಸ್ ಆಗಿಬಿಟ್ಟಿದ್ದನ್ನ ತೆಗಿಬೇಕು ಪಿಚ್ಚೆಗಳ. ಕ್ಲೀನ್ ಎಲ್ಲ ಆಯಿತು ನೋಡಿ. ಈ ಥರ ಕ್ಲೀನ್ ಮಾಡಿದ್ದೀವಿ. ಇನ್ನು ಈ ಬೆಳೆದು ಆಯಿತು. ಇನ್ನೇನು ಮುಂದಿನ ಬೆಳೆಗೆ ಗೂಡೆಲ್ಲ ಮಾರಿಬಿಟ್ಟು ಬಂದು ಮನೆಯೆಲ್ಲ ತೊಳೆದು ತಿರ್ಗಾ ಬೀಚಿಂಗ್ ಮಾಡ್ದು ನೀಟಾಗೆ ಶಿಸ್ತಾಗೆ. ಇದು ರೋಗಾಣು ಎಲ್ಲ ಹೋಗೋವಂಥರ ಔಷಧಿ ಹೊಡೆದು ಸಿಂಪಡಣೆ ಮಾಡಿ ಬೀಚಿಂಗೆಲ್ಲ ರೆಡಿ ಮಾಡ್ಬೇಕು ನೋಡಿ. ಈ ಥರ ಕ್ಲೀನ್ ಮಾಡಿದ್ದೀವಿ ನೋಡಿ ಸ್ಟ್ಯಾಂಡೆಲ್ಲ. ಇದು ಲಾಸ್ಟ್ ಗಾಡಿ ನಿಲ್ಲಿಸಿದ್ದೀನಿ. ಈ ಗಾಡಿ ತೊಳ್ಕೋದ್ರೆ ಲಾಸ್ಟ್ ಗಾಡಿ ಮುಗೀತಿನ್ನ ಎಲ್ಲ. ಇನ್ನು ಬಾಗಿಲು ಹಾಕೊಂಡು ನಾವಿನ್ನ ಆಚೆ ಗಾಡಿಗೆ ಹೊಂಟೋಗೋದೆ.